ಅವ್ವ, ಅಪ್ಪ, ನಾನು ನಿಮ್ಮ ಮಗಳು ಬಂದೇನಿ. ಎಲ್ಲದಿರಿ? ಏನ್ ಮಾಡಿದ್ರಿ? ಏನ್ ಬಂತು? ಈ ಜಗತ್ತೊಳಗೆ ನಾವು ಒಬ್ಬೇಕಿನ ಅನ್ಸಕತ್ಬಿಟ್ಟೈತಿ. ಅಪ್ಪ, ಅವ್ವ, ನೀವು ಯಾರು ಇರ್ಲಾರ್ದಕ್ಕ ನನಗೆ ಒಂಟಿತನ ಕಾಡಕತ್ಬಿಟ್ಟೈತಿ. ಈಕೆ ಹೆಸರು ಸಂಗೀತ ಅಂತ ಹೇಳಿ. ಇವಳು ಯಾಕೆ ಕಾಳಕತ್ತಾಳ? ಏನು ಕತಿ ಗೊತ್ತಾಗ್ಬೇಕೇನ್ರಿ? ಹಂಗಾರ ಸಂಗೀತನ ಎಲ್ಲ ಹೇಳ್ತಾಳೆ, ಬರ್ರಿ ಕೇಳೋಣ. ನನ್ನ ಮದ್ವಿಕ್ಕಿಂತ ಮುಂಚೆ ನಮ್ಮ ಮನೆ ಒಳಗೆಲ್ಲ ಎಷ್ಟು ಚಂದ ಇದ್ವಿ. ಆಗಿನ ಕಾಲ ಎಷ್ಟು ಚಂದ ಇತ್ತು. ಹಂಗ ಇದ್ಬಿಡ್ಬೇಕಿತ್ತು. ಆ ಸೂರ್ಯ ಮುಂದೆ ಹೋಗ್ಬಾರ್ದಾಗಿತ್ತು. ಅಲ್ಲೇ ನಿಂತು ಬಿಟ್ಟಿದ್ರ ನನ್ನ ಖುಷಿ ನನ್ನ ಜೊತೆಗೆ ಇರ್ತಿತ್ತು. ನಮ್ಮವ್ವ ಅಪ್ಪ ನನ್ನನ್ನು ಎಷ್ಟು ಚಂದ ನೋಡ್ಕೊಂತಿದ್ರು. ಈಗ ಬರೀ ಅವ್ರ ನೆನಪುಗಳು ಅಷ್ಟೇ ಉಳ್ಕೊಂಡವ್ ನನ್ನ ಜೋಡಿ. ಯವ್ವ ಸಂಗೀತ, ಕಾಲೇಜಿಗೆ ಹೋಗಕ್ಕೆ ನಿನಗೆ ಹೊತ್ತಾಗತ್ತಿಲ್ಲನ? ಏನು ಮೊಬೈಲ್ ನೋಡ್ಕೊಂಡು ಕುಂತೀಯನ್ವ? ಫೋನು ಫೋನು ಫೋನು. ಏನ್ ಬೇಯವ್ವ ನಿಂದ? ಮೊದ್ಲಿಗ ಫೋನ್ ಕೆಳಗಿಡು, ಆಮೇಲೆ ಮಾತಾಡ್ ನನ್ನ ಜೋಡಿ. ಏನಾತೀಗ ಹೇಳ. ಅದು ನಿನಗೆ ಗಂಡು ನೋಡಕ್ ಬರ್ತಾರ ಅಂತವ. ನೀ ಏನಿದು ಪ್ಯಾಂಟ್ ಶರ್ಟ್ ಹಾಕೊಂಡು ನಿಂತಿದ್ದಿ ಇಲ್ಲೇ? ಯಾವಾಗ ಬರ್ತಾರ ಅಂತ? ಈ ವಾರ ಐತಾರು ಬರ್ತಾರಂತ ನೋಡುವ. ಐತಾರದಲ್ಲ, ಅವತ್ತು ಸೀರೆ ಉಟ್ಕೊಂತೇನ್ ಬಿಡು. ಯಾಕಷ್ಟು ಚಿಂತೆ ಮಾಡ್ತಿದಿ? ಅಲ್ಲ, ಈಗಿಂದನ ಸೀರೆ ಉಡೋದ್ ಕಲ್ತ್ರ ನಾಳೆ ಗಂಡನ ಮನೆಗೆ ಹೋದ್ಮೇಲೆ ಚಂದಾಗಿರ್ಬೋದ್ವಾ. ನೋಡ್ಯವ್ವ, ನನಗ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಹಾಕುವಂತ ಫ್ಯಾಮಿಲಿ ಒಳಗೆ ನಾ ಇರಂಗಿಲ್ಲ. ಇನ್ನೊಂದು 2 ತಿಂಗಳಿಗಂತ ಅಂದ್ರೆ ನನ್ನ ಡಿಗ್ರಿನೂ ಕಂಪ್ಲೀಟ್ ಆಗ್ತೈತಿ. ಆಲ್ರೆಡಿ ನನಗೆ ಪ್ಲೇಸ್ಮೆಂಟು ಆಗೈತಿ. ಕೆಲಸದ್ದು ಚಿಂತೆ ಇಲ್ಲ. ಏನೋ ಇಲ್ಲ ಅಂದ್ರೆ ಕಮ್ಸೆ ಕಮ್ಮ 20 ರಿಂದ 30 ಸಾವಿರ ಸಂಬಳ ಅಂತೂ ಬಂದೇ ಬರ್ತೈತಿ. ಅದೆಲ್ಲ ಇರ್ಲವ. ಎಷ್ಟು ಅಂದ್ರು ನೀನು ಬಡತನದಾಗ ಹುಟ್ಟಿ ಬೆಳೆದ್ ಬಂದಿದಿ. ಆ ದಾರಿ ಮರಿಬೇಡ. ಇನ್ನೂ ನಮ್ಮ ಬಡತನ ಹೋಗಿಲ್ಲ. ನೋಡ್ಯವ್ವ, ನೀನು ಹುಡುಗರು ಹುಡ್ಕಾಕತ್ತಿದ್ದಿ. ನನಗೇನು ಬ್ಯಾಸ್ರಿಲ್ಲ. ನಾ ಬ್ಯಾಡ ಅಂತ ಹೇಳೋಂಗಿಲ್ಲ. ಬರ ಹುಡುಗರ ಮುಂದೆ ನಾನು ಕುಂದ್ರಂಗೂ ಇಲ್ಲ, ನಾನು ತೋರಿಸ್ಬೇಡ್ರಿ ಅಂತಾನು ಹೇಳಂಗಿಲ್ಲ. ಆದ್ರೆ ಇನ್ನೊಂದು 2 ವರ್ಷ ತಡೀರಿ. ಯಾಕಂದ್ರೆ ನನಗೆ ಈಗಾರ ಕೆಲಸ ಸಿಕ್ಕೈತಿ. ಅಂದ್ರೆ ನಂದು ಈ ಎಜುಕೇಶನ್ ಕಂಪ್ಲೀಟ್ ಆಗ್ಬಿಡ್ತು ಅಂತ ಅಂದ್ರೆ ಇನ್ನೊಂದು 2 ತಿಂಗಳು ಬಿಟ್ಟೆ ಅಂತ ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತೇನೆ. ಆಮೇಲೆ ಬರೋ ದುಡ್ಡೊಳಗೆ ಸ್ವಲ್ಪ ಈ ಮನಿ ರಿಪೇರಿ ಎಲ್ಲ ಮಾಡಿಸ್ಬೇಕು. ನಿನ್ನೂ ಅಪ್ಪನ್ನು ಚಂದಾಗಿ ನೋಡ್ಕೋಬೇಕು. ಆಮೇಲೆ ಮುಂದಿನ ಕೆಲಸ ಅಷ್ಟಕ್ಕೆಲ್ಲ ಆಗ್ಬೇಕಂದ್ರೆ 1 ವರ್ಷದ ಮ್ಯಾಲರ ಬೇಕು. ಅಂತಂದ್ರೆ ಅಲ್ಲಿ ತನಕ ಅಂದ್ರೆ ನನ್ನ ಮದ್ವೆ ಆಗೋ ತನಕ 1-2 ವರ್ಷ ಆಕೈತಿ. ಆಮೇಲೆ ನನ್ನ ಕೆಲಸ ಹಿಡಿದಿದ್ದೆಲ್ಲ ಏನು ರಿಪೇರಿ ಐತಲ್ಲ ಮಾಡಿಸಿ ನಿಮ್ಮನ್ನ ಒಂದು ಚಂದನ ಮನೆ ಒಳಗೆ ಇಡ್ತೇನೆ. ಆಮೇಲೆ ನೀವು ನನ್ನ ಮದ್ವೆ ಮಾಡಕ್ ಅಡ್ಡಿ ಇಲ್ಲ. ಏನು ಮಗಳ? ನಿಮ್ಮ ಮಗಳಿಗೆ ಈಗ ಮದ್ವೆ ಬ್ಯಾಡ ಅಂತ. ಮತ್ತು ಮುದುಕಿ ಆದ್ಮೇಲೆ ಮದ್ವೆ ಆಕಾಳಂತನ? ಹಂಗಲ್ಲ, ಆಕಿಗೆ ಇನ್ನೊಂದು 2 ತಿಂಗಳೊಳಗೆ ಆಕಿಂದು ಓದ್ ಮುಗಿತೈತಲ್ರಿ. ಆಗ್ಲೇ ಕೆಲಸನೂ ಸಿಕ್ಬಿಟ್ಟೈತೆ ಆಕಿಗ. ಆಕಿ ದುಡ್ದು ಈ ಮನಿನೆಲ್ಲ ರಿಪೇರಿ ಮಾಡ್ತಾಳಂತ. ಮಾಡಿ ಆಮೇಲೆ ಮುಂದಕ್ಕೆ ಲಗ್ನ ಆಕಾಳಂತ. ಹೌದಾ? ಇರ್ಲಿ ತಗೋವ. ಈಗ ಸದ್ಯಕ್ಕೆ ಈಗ ಐತ್ವಾರ ಹುಡುಗ ನೋಡಕ್ ಬರ್ತಾರಲ್ಲ, ನೋಡ್ಲಿ. ಏನು ನೋಡಕ್ ಬಂದ್ ಕೂಡ್ಲೆ ಏನು ಅವ್ರ ನಿನ್ನ ಒಪ್ಪಿ ಮದ್ವೆ ಮಾಡ್ಕೊಟ್ಟು ಬಿಡ್ರಿ ಈಗಿಂದೀಗ ನಿಂತ ಕಾಲ ಮೇಲೆ ಅಂತ ಕೇಳೋಂಗಿಲ್ಲ. ಅವರು ಬರ್ಲಿ. ಈ ವಾರ ನಿನ್ನ ತೋರಿಸ್ತೇವಂತ. ಆಮೇಲೆ ಮುಂದೆ ಅವ್ರಿಗೆ ಇಷ್ಟ ಆತು. ಆಮೇಲೆ ಮೊದ್ಲಕ್ಕೆ ಹುಡುಗ ನಮಗಿಷ್ಟ ಆಗ್ಬೇಕು. ಮನೆತನ ಇಷ್ಟ ಆಗ್ಬೇಕು. ಎಲ್ಲ ಇಷ್ಟ ಆದ್ಮೇಲೆ ಮುಂದುವರೆದ್ವಾ. ಹಂಗ ಇದು ಮಾಡಬಾರ್ದು. ಈಗಿಂದ ಚಾಲು ಮಾಡಿದ್ರೆ ನಿನ್ ಮದ್ವೆ ಆಗೋ ತನಕ 2 ವರ್ಷನ ಹಿಡಿತತಿ. ಆದ್ರೆ ಯವ್ವ, ನಾ ಸುತಾರಾಮ್ ಒಪ್ಪಂಗಿಲ್ಲ ನೋಡು. ಹಂಗಂದ್ರೆ ಹೆಂಗವ? ಮೊದ್ಲ ಆ ಹುಡುಗ ಬಂದು ಒಪ್ಕೊಂಡು ನಿನ್ನ ಮದ್ವೆ ಆಗಕ್ಕೆ ಒಪ್ಕೋಬೇಕು. ನೀನು ಆ ಹುಡುಗನ ಒಪ್ಕೋಬೇಕು. ಆಮೇಲೆಲ್ಲ ಮುಂದಿನ ಕೆಲಸ. ಅಂದ್ರೆ ನನಗಿಷ್ಟ ಆದಷ್ಟ ಮದುವೆ ಮಾಡ್ತೀರ, ಹೌದಲ್ಲ? ಹೂನ್ವಾ. ಈಗ ನನ್ನ ಖಾಸ ದೋಸ್ತದನಲ್ಲ, ಅವ ಆ ಸಂಬಂಧನ ಕರ್ಕೊಂಬಂದಾನ. ಅದ್ರಾಗ ಬೇರೆ ಮೊದ್ಲಕ್ಕೀಗ ಬಂದಂತ ಗಂಡಿದ್ದು ಒಂದೇದ ಕಾಲಿಂದ ಹೋದ್ರ ನಿನಗೆ ಆಮೇಲೆ ಗಂಡು ಹುಡ್ಕೋದು ಭಾಳ ಕಷ್ಟ ಆಕೇತ್ವಾ. ಹೌದ್ವಾ ಸಂಗೀತ? ಆಗ್ಲಿ. ಒಂದ್ ಕೆಲಸ ಮಾಡ್ರಿ, ಇದೊಂದ ಸರಿ ಬಂದು ನೋಡ್ಕೊಂಡು ಹೋಗ್ಲಿ. ಆಮೇಲಿಂದ ನಾ ಹೇಳೋ ತನಕ ಮಾತ್ರ ಹುಡ್ಕಾಡಕ್ ಹೋಗ್ಬೇಡ್ರಿ. ಯಾಕೋ ಹಂಗ್ಯಾಕ್ ಮಾತಾಡ್ತಿದ್ದಿ? ನೋಡವ್ವ, ನನಗ ಬಹಳಷ್ಟು ಆಸೆ ಅದಾವ. ನಾ ಮದುವೆ ಆಗ ಹುಡುಗ ಹಿಂಗ ಇರ್ಬೇಕು ಹಂಗ ಇರ್ಬೇಕು ಅಂತ ಹೇಳಿ ಎಲ್ಲ ಕನಸು ಕಟ್ಟೇನಿ. ಏನಂತ ಒಂದಿಟ್ಟು ಹೇಳ್ತೇನ್ವಾ? ಅವನು ಕೆಲಸ ಹೆಂಗಿರ್ತೈತಿ ಅದ್ ನನಗೆ ಗೊತ್ತಿಲ್ಲ. ತಕ್ಕ ಮಟ್ಟಿಗೆ ಮನಿ ನಡೆಸೋ ಅಷ್ಟು ಸಂಬಳ ಬಂದ್ರು ಸಾಕು. ಆದ್ರೆ ನನ್ನ ಮೇಲೆ ಅವ ಜೋರ್ ಮಾಡೋದಾಗ್ಲಿ, ಬೈಯೋದಾಗ್ಲಿ, ಹೊಡೆಯೋದಾಗ್ಲಿ ಮಾಡಬಾರ್ದು. ಹಂಗ ಕೆಟ್ಟ ಚಟ ಇರಬಾರ್ದು ಅಂತ ಹೇಳೋಂಗಿಲ್ಲ. ಆದ್ರೆ ಕೆಟ್ಟ ಚಟಕ್ಕ ದಾಸ ಆಗಿರ್ಬಾರ್ದು. ಮನಿ ಒಳಗ ಹಿರಿಯರಿಗೆ ಎಲ್ಲರಿಗೂ ಬೆಲೆ ಕೊಡ್ಬೇಕು. ಹಂಗ ಹೆಂಡತಿಗೂ ಮರ್ಯಾದೆ ಕೊಡ್ಬೇಕು. ಅಷ್ಟೇ ಅಲ್ಲ, ನಾನು ಏನ್ ಕೆಲ್ಸಕ್ಕೆ ಹೋಗ್ತೇನಲ್ಲ ಅದಕ್ಕೆ ನನಗೆ ಬಿಡ್ಬೇಕು ಹೋಗಾಕ. ಆಮೇಲೆ ನನಗೆ ಎಂತದ್ ಬೇಕಂತದ್ದು ಬಟ್ಟೆ ಹಾಕೊಳಕ ನನಗೆ ಫ್ರೀನೆಸ್ ಇರ್ಬೇಕು. ಯವ್ವ, ನಿನಗೆ ಎಂತದ್ ಬೇಕಂತದ್ದು ಬಟ್ಟೆ ಹಾಕೊಳಕ ಎಲ್ಲಾರು ಬಿಡಂಗಿಲ್ವಾ? ಯವ್ವ, ಹಂಗಂತೇಳಿ ನಾನು ಮೈ ಕಾಣೋಂಗ ಅರ್ಬಿ ಹಾಕೊಂಡು ಅಡ್ಡಾಡೋಂಗಿಲ್ಲ. ನನಗೂ ಗೊತ್ತಾಕೈತಿ. ಒಂದ್ ಸ್ವಲ್ಪ ಬ್ರಾಡ್ ಮೈಂಡೆಡ್ ಇರುವಂತ ಹುಡುಗನ್ ಸಿಕ್ಕರಷ್ಟು ನಾ ಮದುವೆ ಆಗೋದು, ಇಲ್ಲ ಅಂದ್ರೆ ಇಲ್ವಾ. ಆತ್ ಬಿಡವ. ನಿನಗ ಎಂತ ಹುಡುಗ ಬೇಕು ನೋಡು, ಅಂತ ಹುಡುಗನ ನೋಡಿ ಆರಿಸಿ ಮದ್ವೆ ಆಗೋಣಂತ. ಅಂದ್ರೆ ಮದ್ವೆ ಆಗುವಂತಿ. ಹಂಗಾರ ಈ ವಾರ ಬರಕ್ ಹೇಳೋನಲ್ಲ. ಹೇಳ್ಬಿಡ್ರಿ ಯವ್ವ. ನನಗ ಹೊತ್ತಾಗೆತ್ತುಗೋ ಎಕ್ಸಾಮ್ ಐತಿ. ನನಗೀಗ ಬರ್ತೇನೆ. ಪೇಪರ್ ಬರ್ದ್ ಬಂದೆ ಅಂತ ಅಂದ್ರ ಮತ್ತೆ ಬಂದಕಿನ ನಾಳೆ ಬಿಟ್ಟು ನಾಡ್ದು ಇನ್ನೊಂದು ಪೇಪರ್ ಐತಿ, ಅದಕ್ಕೂ ಓದ್ಕೋಬೇಕು. ಯಾವಾಗ ಮುಗಿತಾವ ಇವು ನಿನ್ ಪರೀಕ್ಷೆ? ಇವೆಲ್ಲ ಎಕ್ಸ್ಟರ್ನಲ್ ಅಪ್ಪ. ಮುಂದಿನ ತಿಂಗಳ ನಂದು ಫೈನಲ್ ಎಕ್ಸಾಮ್ ಇರೋದು. ಅದಾತಂತಂದ್ರೆ ಮುಗೀತದ ನೋಡು. ಆತು ಹಂಗಾರ ಹೋಗ. ರೀ ನಡೀರಿ, ನಿಮ್ಗೆ ಊಟಕ್ಕೆ ನೀಡ್ತೇನೆ.
ಇದಿಷ್ಟು ಕತ್ತೀರಿ ಸಂಗೀತನ ಮದ್ವಿಕ್ಕಿಂತ ಮುಂಚೆ ಇದ್ದಿದ್ದಂಥ ಜೀವನ. ಅಕ್ಕಿ ಹೆಂಗೆ ಹೇಳಿದ್ಲಲ್ಲ ಆ ರೀತಿ ಗಂಡಂತರೂ ಸಿಗ್ಲಿಲ್ಲ. ಮನೆ ಒಳಗಡೆ ಕೆಲವು ಅಚಾತುರ್ಯಗಳಿಂದ ಆದಷ್ಟು ಬೇಗ ಆಕಿನ ಮದ್ವೆ ಆಗ್ಬಿಡ್ತು. ಆದ್ರೆ ಆಕಿ ಕೆಲಸ ಯಾವುದೇ ಕಾರಣಕ್ಕೂ ಬಿಟ್ಟಿರ್ಲಿಲ್ಲ. ಪ್ರತಿಷ್ಠಿತ ಕಂಪನಿ ಒಳಗಡೆ ಕೆಲಸ ಮಾಡಕತ್ತಿದ್ಲು. ಆಕಿಗ ಮದ್ವಿನೂ ಆಗಿತ್ತು, ಆಕಿ ಕೆಲ್ಸಕ್ಕೂ ಹೊಂಟಿದ್ಲು ರೀ. ಅಕ್ಕಿನ ಜೀವನ ಹೇಳ್ಕೊಳ್ಳೋ ಲೆವೆಲಿಗೆ ಇರಲಿಲ್ಲ. ಯಾಕಂತಂದ್ರೆ ಅವ್ರ ಅತ್ತಿ ಮತ್ತು ನಾದ್ನಿ ಆಕಿಗೆ ಭಾಳ ಕಾಟ ಕೊಡ್ತಿದ್ರಿ. ಆಮೇಲೆ ಆಕಿ ಅಷ್ಟೇ ಗಂಡನ ಸೇವೆನೂ ಚೆನ್ನಾಗೇ ಮಾಡ್ತಿದ್ಲು. ಮನೆ ಒಳಗೆಲ್ಲ ಭಾಳ ಚಂದ ಹೊಂದ್ಕೊಂಡು ಹೊಂಟಿದ್ಲು ರೀ. ಅದೇ ಈಗ ನೀವು ನೋಡಿದ್ರಲ್ಲ, ಆಕಿ ನನ್ನ ಜೀವನ ಹಂಗ ಇರಬೇಕು ಹಿಂಗೆ ಇರಬೇಕು ಅಂತ ಹೇಳಿ ಆಸೆ ಪಟ್ಟು ಅವ್ರ ಅಪ್ಪ ಅಮ್ಮನ ಮುಂದೆ ಮಾತಾಡಿದ್ದು. ಆ ರೀತಿಯಾಗಂತೂ ಏನೂ ಇರಲಿಲ್ಲ. ಆಕಿ ಹೇಳ್ದಂಗೆ ಕೆಲಸ ಮಾಡಕ್ಕೆ ಹೋದ್ರು ಆಕಿಗ ಕೆಲವೇ ತಿಂಗಳೊಳಗೆ ಅವ್ರ ಅಪ್ಪಗೆ ಆರಾಮಿರಲಾರದ ಕಾರಣ ಅವರು ತೀರ್ಕೊಂಡ್ಬಿಟ್ರು. ಹಾಗಾಗಿ ಅವ್ರ ಅವ್ವನ್ನು ಆಕಿನ ಆದಷ್ಟು ಬೇಗ ಮದುವೆ ಮಾಡಿ ಕಳಿಸ್ಬಿಟ್ಟಿದ್ಲ ರೀ. ಈ ಕಡೆ ಆಕಿಗ ಮದುವೆ ಆದ್ಮೇಲೆ ಮಕ್ಕಳಾಗಿ ಆಕಿ ಅದ ಜೀವನ ಅನ್ಕೊಂಡು ಏನೋ ಜೀವನ ಸಾಗಿಸ್ಕೊಂಡು ಹೊಂಟಿದ್ಲು. ಮುಂದೇನಾಯ್ತು, ಅವ್ರ ಅತ್ತಿ ನಾದ್ನಿ ಭಾಳ ಕಷ್ಟ ಕೊಡ್ತಿದ್ರು. ಗಂಡನೂ ಏನೋ ಹೇಳ್ಕೊಳ್ಳೋ ಮಟ್ಟಿಗೆ ಆಕಿನ ಪ್ರೀತಿ ಮಾಡ್ತಿರ್ಲಿಲ್ಲ. ಮದುವೆ ಆಗಿ ಆಕಿನ ಮಕ್ಕಳಾದ್ಮೇಲೆ ಅವ್ರ ತಾಯಿನೂ ಯಾವುದೋ ಅಚಾತುರ್ಯದಿಂದ ಮರಣ ಹೊಂದ್ಬಿಟ್ರು. ಆಮೇಲೆ ಆಕಿಗೆ ತಾನಲ್ಲಿ ಬದುಕಿದ್ರು ಸತ್ತಂಗ ಅನ್ನಿಸ್ತು. ಯಾಕಂದ್ರೆ ತನ್ನ ಸುಖ ದುಃಖ ಎಲ್ಲ ಪ್ರತಿಯೊಂದನ್ನು ಆಕಿ ತನ್ನ ತಾಯಿ ಹತ್ರ ಶೇರ್ ಮಾಡ್ಕೊಂತಿದ್ಲು. ಆಮೇಲೆ ಆಕಿಗೆ ಎಷ್ಟೋ ಸಾರಿ ತನ್ನ ಮನೆ ಬಿಟ್ಟು ಹೊರಗೆ ಒಂಟಿಯಾಗಿ ಜೀವನ ಮಾಡ್ಬೇಕಂತ ಅನ್ಸಿದ್ದು ಖರೆ. ಆದ್ರೆ ತನ್ನಿಬ್ರು ಮಕ್ಕಳು ಮುಖ ನೋಡ್ಕೊಂಡು ತನ್ನ ಪಾಡಿ ತಾನು ಅಲ್ಲೇ ಅವ್ರ ಅತ್ತಿ ನಾದ್ನಿ ಎಷ್ಟು ಕಷ್ಟ ಕೊಟ್ರು ಸಹಿಸ್ಕೊಂಡು ಅಲ್ಲೇ ಇದ್ಲು. ಅವ್ರ ನಾದ್ನಿದು ಏನು ಇನ್ನೂ ಮದುವೆ ಆಗಿರ್ಲಿಲ್ಲ. ಯಾಕಂದ್ರೆ ಅವ್ರ ನಾದ್ನಿ ಆಕಿ ಗಂಡನ್ಕಿಂತನೂ ಒಂದು 10 ವರ್ಷಕ್ಕೆ ಸಣ್ಣಕಿ. ಈಗ ಮುಂದಿನ ಕತೆ ಏನಂತೇಳಿ ನೀವೇ ನೋಡ್ರಿ. ಅವ್ರು ಇಲ್ಲ ಅಂದ್ರು ಆ ನೆನಪೊಳಗಡೆನ ಬದುಕಾಕತ್ತೇನೆ. ಆಯ್ತು ಸಾಕು, ಇನ್ನು ನನ್ನ ಮನೆಗೆ ಹೋಗ್ಬೇಕು. ನಾನು ಆದಷ್ಟು ಬೇಗ ಈ ಮನೆನೂ ಪೇಂಟಿಂಗ್ ಮಾಡಿಸಿ ಮತ್ತೆ ಯಾರಿಗಾರ ಬಾಡಿಗೆ ಕೊಡ್ಬೇಕು. ಅವ್ರ ತಂದೆ ತಾಯಿ ತೀರ್ ಹೋದ್ಮೇಲೆ ಆ ಮನೆ ಹಂಗೆ ಖಾಲಿ ಬಿದ್ದಿರ್ತೈತ್ರಿ. ಆಕಿ ಅದನ್ನ ಬಾಡಿಗೆ ಕೊಡ್ತಿರ್ತಾಳ. ಏನು ಮಾಡಿದ್ರೆ ಏನು ಬಂತು? ನನ್ನ ಕೈಯಾಗಿನ ಸಂಬಳನೂ ನನ್ನ ಕೈಯಾಗ ನಿಲ್ಲೋಂಗಿಲ್ಲ. ಈ ಮನೆ ಬಾಡಿಗೆ ಬಂದಿದ್ದ ದುಡ್ಡು ನನ್ನ ಕೈಯಾಗ ನಿಲ್ಲಂಗಿಲ್ಲ. ಎಲ್ಲ ಅತ್ತಿಗೆ ಕೊಡ್ಬೇಕು. ಹೆಸರಿಗೆ ಮಾತ್ರ ನಾ ಕೆಲ್ಸಕ್ಕೆ ಹೋಗಕತ್ತೇನೆ. ಛೇ, ನನ್ನಂಥ ಜೀವನ ಯಾರಿಗೂ ಬೇಡ. ಅಮ್ಮ ಅಮ್ಮ ಅಮ್ಮ, ಯಾಕೆ ಅಳಾಕತ್ತಿ ಅಮ್ಮ? ಅಮ್ಮ, ಅಪ್ಪಿ ನೀನು? ಹ್ಞೂ ಅಮ್ಮ, ಯಾಕೆ ಅಳಾಕತ್ತಿದ್ದಿ ನೀನು? ಯಾಕಿಲ್ಲಪ್ಪ, ಏನಂತ ಹೇಳು? ಅದು ನಾನು ನನ್ನ ಗೆಳೆಯರ ಜೊತೆ ಆಟ ಆಡಕ್ಕೆ ಹೋಗ್ಬೇಕು. ಬೇಡಪ್ಪ, ನೀನು ಸಣ್ಣ ಬಂದಿದ್ದಿ, ಅವ್ರು ಅಷ್ಟರು ಕೂಡಿ ನಿಂಗೆ ಹೊಡಿತಾರಪ್ಪ. ಇಲ್ಲಮ್ಮ, ನಾ ಹೋಗ್ಬೇಕಂದ್ರೆ ಹೋಗ್ಬೇಕು. ಅಕ್ಕನೂ ಅಲ್ಲ ಆಡಕತ್ತಾಳ, ಅಕ್ಕಿ ಜೋಡಿ ಆಟ ಆಡ್ತೇನೆ ಹೋಗಿ. ಏನು ಜ್ಯೋತಿನೂ ಅಲ್ಲ ಅದಾಳ? ಆತ್ ಬಿಡಪ್ಪ, ಹೋಗಿ ಬಂಗಾರ ಆಟ ಆಡ. ಜಲ್ದಿ ಬಾಯಿನ ಹೊತ್ತು ಮಾಡಬೇಡ. ಹ್ಞೂ ಅಮ್ಮ. ಏನು ಯೋಚನೆ ಮಾಡಿದ್ರೆ ಏನು ಬರ್ತೈತಿ? ಬಡ ಬಡ ಕೆಲಸ ಮುಗಿಸ್ಕೊಂಡು ಮತ್ತೆ ಆಫೀಸ್ ವರ್ಕ್ ಮಾಡ್ಕೋಬೇಕು. ಬಿನ್ನಾಳು ಗಿತ್ತಿ ಮಾಡ್ತೇನೆ ತಡಿಗಿ. ಆರಾಮ್ ಸೋಫಾ ಮೇಲೆ ಕುತ್ಕೊಂಡು ರೆಸ್ಟ್ ತಗೊಳತ್ತಾಳ. ಯವ್ವ ಬಾರ್ಬೇಲೆ. ಯಾಕ ರಮ್ಯಾ, ಏನಾತ? ಬಂದರ ಬಾಲೆ. ನಿನ್ ಸೊಸಿ ಏನ್ ಮಾಡತ್ತಾಳ ನೋಡಲಿ. ಏನ? ನೋಡಲಿ, ಮಹಾರಾಣಿ ಆರಾಮ್ ಸೋಫಾ ಮೇಲೆ ಕುತ್ಕೊಂಡು ಟಿವಿ ನೋಡಕತ್ತಾಳ. ಏ ಸಂಗೀತ, ಏನ್ ರೀತಿ? ಏನ್ವಾ ನಿನ್ನಷ್ಟಕ್ಕೆ ನೀನು ಏನು ಮಹಾರಾಣಿ ಅಂತ ತಿಕ್ಕೊಂಡಿಯೋ ಏನು? ಯಾಕೆ ರೀತಿ? ಯಾಕೆ ಹಿಂಗೆ ಮಾತಾಡಕತ್ತೀರಿ? ಮತ್ತಿನ್ನೇನ್ರಿ ಅತ್ಗೆಮ್ಮ, ನಾನು ನಮ್ಮವ್ವ ಬಂದು ನಿಂತೇವಿಲ್ಲೇ. ನೀವರ ಮಹಾರಾಣಿಗತೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಸೋಫಾ ಮೇಲೆ ಕುತ್ಕೊಂಡು ಟಿವಿ ನೋಡಕತ್ತೀರಿ. ಒಂದಿಟ್ಟು ಅತ್ತಿ ಅನ್ನಕಿ ಬಂದಾಳ, ಎದ್ದು ನಿಲ್ಬೇಕು, ಮರ್ಯಾದೆ ಕೊಡ್ಬೇಕು ಅನ್ನೋದು ಗೌರವ ಏನು ಇಲ್ಲ ನಿನಗ? ನಿಮ್ಮಪ್ಪ ಅವ ನಿನಗೆ ಏನು ಕಲ್ಸಾರ? ತಲೆಯಾಗ ಅನ್ನೋದು ಬುದ್ಧಿ ಇಟ್ಟು ಕಲ್ಸಾರ ಏನು ಲದ್ದಿ ಕಲ್ಸಾರ? ಇಲ್ರಿ ಅತ್ತಿ, ಅದು ಈಗ ಅವನು ರಾಹುಲ್ ಅದನ್ನಲ್ಲ ಬಂದು ಆಟಕ್ಕೆ ಹೋಗ್ತೇನೆ ಅಂದ, ಅದಕ್ಕೆ ಹೋಗ್ಪಾ ಅಂತಂದು ಹೇಳಿ ಕಳಿಸಿ ಸುಮ್ಮನೆ ಕುಂತಿದ್ದೆ ರೀ. ಮಾಡಕ್ ಬೇರೆ ಕೆಲ್ಸ ಇಲ್ಲ, ಖಾಲಿ ಕುಂತಿರ್ತಿದ್ದಿ. ನಮ್ಮ ಮನ್ಯಾಗ ಆಗಿದ್ದಕ್ಕೆ ನೀನು ಅದಿದಿ. ಬೇರೆ ಯಾರ್ದಾರ ಮನೆಗೆ ಹೋಗಿದ್ರೆ ನಿನ್ನ ಇಷ್ಟೊತ್ತಿಗೆ ಕತ್ತು ಹಿಡಿದು ಹೊರಗೆ ದಬ್ಬತ್ತಿದ್ರು. ನಮ್ಮ ಮನಿ ಅಂತ ಮನಿ ಸಿಗ್ಬೇಕಂದ್ರ ಪುಣ್ಯ ಮಾಡಿರ್ಬೇಕು ನೀನು. ಪುಣ್ಯ ಗೊತ್ತೇನ? ಯಾವ್ದಕ್ ಕಡಿಮೆ ಐತೆ ಹೇಳಿ ನಿನಗ? ತಿನ್ನ ಕಡಿಮೆ ಐತೆ, ಉಣ್ಣ ಕಡಿಮೆ ಐತೆ? ಎಲ್ಲ ಕೈ ಬಾಯಿ ನಿಂದ ಐತಿ, ಪೂರ್ತಿ ಮನಿನ ನಿನ್ ಕೈಯಾಗ ಐತಿ. ಯವ್ವ, ಅದ್ ಹಂಗಲ್ಲ. ಹೆಂಗ್ವಾ ಮಗಳ? ಅವ್ರೀಗ ತಾವ್ ದುಡಿತೇವಿ ಅನ್ನೋ ಸೊಕ್ಕು ಭಾಳ ಐತಿ. ತನ್ನಿಂದನ ಮನಿ ನಡಕತ್ತೈತೆ ಅಂತ ತಿಕ್ಕೊಂಡ್ಬಿಟ್ಟಾರ ಅವ್ರ. ನೀ ಹೇಳೋದು ಕರೆ ಐತ್ವಾ. ಹೌದಲ್ಲ, ನೀ ದುಡಿತಿ ಅಂತಂದ ಹೇಳಿ ಸೊಕ್ಕು ನಿನಗ ಭಾಳ ಐತಿ. ಅದ್ರಾಗ ಬೇರೆ ನಿನ್ನಿಂದನೇ ಎಲ್ಲ ಮನಿ ನಡಕತ್ತೈತೆ ಅಂತ ತಿಕ್ಕೊಂಡಿದ್ದಿ. ಹೌದಲ್ಲ? ಹಂಗೇನಾರ ನಿನ್ ತಲೆಯಾಗಿತ್ತಂದ್ರ ಈಗಿಂದನ ಅದನ್ನ ತಲೆಯಿಂದ ಹೊಡೆದು ಹಾಕ್ಬಿಡ. ಯಾಕಂದ್ರ ನನ್ನ ಮಗನೂ ದುಡಿತಾನ, ನನ್ನ ಗಂಡನೂ ದುಡಿತಾನ. ಅವ್ರದ್ದು ಇಬ್ರದ್ದು ದುಡಿಮೆ ಸೇರ್ಸಿದ್ರ ನಿಂದ ಅವ್ರ ಕಾಲಾಗಿಂದ ಉಗ್ರಿಗೂ ಸಮ ಇಲ್ಲ. ನಾ ಹಂಗ ಅಂದೇ ಇಲ್ರಿ ಅತ್ತಿ, ನಾ ಯಾವತ್ತೂ ಹಂಗ ತಿಳ್ಕೊಂಡೇ ಇಲ್ರಿ. ಅಂದ್ರ ನಮ್ಮವ್ವ ತಪ್ಪು ಹೇಳತ್ತಾಳ, ಸುಳ್ಳು ಹೇಳತ್ತಾಳ ಅಂತ ಹೌದಲ್ರಿ? ಇಲ್ಲ ರಮ್ಯಾ, ಹಂಗೇನ್ ನಾ ಹೇಳಾತಿಲ್ಲ. ನಾನೇನು ಅಪವಾದ ಹಾಕಕತ್ತಿಲ್ಲ. ನನಗೆಲ್ಲ ಗೊತ್ತಿತ್ತು ತಗೋರಿ. ದೊಡ್ಡ ಕಂಪನಿ ಒಳಗ ಕೆಲಸ ಮಾಡ್ತೀರಂತಂದ ಹೇಳಿ ನಮ್ಗೆಲ್ಲಾರ್ಗೂ ಹಂಗಸಾಕತ್ತೀರಿ. ಯವ್ವ, ಏನ್ವಾ? ಅವ್ರೀಗ ಇನ್ನೊಂದೆಲ್ಲ ಹೊಟ್ಟಿ ಉರಿಯಾಕತ್ತದ ಗೊತ್ತೇನ? ನಾವೆಲ್ಲ ಮನ್ಯಾಗ ಕುಂತು ತಿನ್ನಾಕತ್ತೇವಿ, ತಾನೊಂದ ದುಡಿತಾಳ. ಅದ್ರಾಗ ಬೇರೆ ನಂದಿನ್ನೂ ಮದುವೆ ಆಗಿಲ್ಲ, ನಾನು ಮನ್ಯಾಗ ಖಾಲಿ ಕುಂತೇನಿ. ಅದ್ರ ಬೇರೆ ಯಾ ಕೆಲ್ಸಕ್ಕೂ ಹೊಂಟಿಲ್ಲ. ಇದೆಲ್ಲ ಅವ್ರ ತಲೆ ಒಳಗ ಹೊಂಟೈತಿ. ಅದಕ್ಕೆ ಯೋಚನೆ ಮಾಡ್ಕೊಂತ ಕುಂತಿದ್ದವ್ರ. ಹೌದ್ ನೋಡ ಮಗಳ, ನೀ ಹೇಳಾತಿದ್ದು ಖರೆ ಐತಿ. ಅಕ್ಕಿಗ ಮಾಡ್ತೇನೆ ತಡಿ. ನನ್ನ ಮಗಳು ಹೇಳಾತಿದ್ ಕರೆ ಹೋದಲ್ಲ ಸಂಗೀತ? ಇಲ್ರಿ ಅತ್ತಿ, ನಿಮಗ್ ಬ್ಯಾಡ್ ಅಂತ ನಾ ಕೆಲ್ಸಕ್ಕೆ ಹೋಗಂಗಿಲ್ಲ. ಇನ್ಮೇಲೆ ಬಿಟ್ಟು ಬಿಡ್ತೇನ್ರಿ. ಯಾಕ? ಯವ್ವ, ಆಕಿ ನನ್ನನ್ನ ಹಂಗಸಾಕತ್ತಾಳ, ನಿನಗೆ ಗೊತ್ತಾಗಕತ್ತಿಲ್ಲ.
ನನಗೆಲ್ಲ ಗೊತ್ತಾಗತ್ತಿತ್ತು ತಗೋ ಮಗಳ. ಯಾಕವಾ ನಿನ್ನ ಮನಸ್ನಾಗ ಏನಂತ ತಿಕ್ಕೊಂಡಿದ್ದಿ ನಿನ್ನ ನೀನು ಆ ನೀ ದುಡಿಮೆ ಬಿಟ್ಬಿಟ್ಟೆ ಅಂದ್ರೆ ನಮ್ಮ ಮನೆ ನಡೆಯೋದಿಲ್ಲ ಅಂತ ತಿಕ್ಕೊಂಡೇನ? ನೋಡು ನಿಂದು ನಿನ್ನ ಮಕ್ಕಳದು ಖರ್ಚು ನಡಿಬೇಕಂದ್ರ ನೀ ದುಡಿಬೇಕು. ನಾವಂತೂ ನಿನಗ 1 ರೂಪಾಯಿ ಕೈ ಖರ್ಚಿಗೆ ಕೊಡೋಂಗಿಲ್ಲ. ಈಗಾರ ಎಲ್ಲಿ ಕೊಡತ್ತೀರಿ ಅತ್ತಿ? ನಾ ದುಡ್ದಿದ್ರೊಳಗೂ ನಂಗೆ 1 ರೂಪಾಯಿ ಕೊಡೋಂಗಿಲ್ಲಲ್ಲ ನೀವು. ನೋಡು ನೋಡು ಯಾಕ ನಿನಗೆ ಬಿಟ್ಟಿ ಕೂಳ್ ಹಾಕಾಕತ್ತೇವಿಲ್ಲ, ಅದೆಲ್ಲ ಎಲ್ಲಿಂದ ಬರ್ಬೇಕು? ಆತ್ ಬಿಡ್ರಿ ಅತ್ತಿ, ನಾ ಭಾಳ ಮಾತಾಡೋಂಗಿಲ್ಲ. ನಂದು ಕೆಲಸ ಐತಿ, ಹೋಗ್ತೇನೆ. ಮತ್ತೆ ಮುಂಜಾನೆ ಜಲ್ದಿ ಎದ್ದು ಆಫೀಸಿಗೆ ಹೋಗ್ಬೇಕು ನಾ. ಯವ್ವ ನೋಡು ನೀಷ್ಟೆಲ್ಲ ಮಾತಾಡಕತ್ರು ನಿನಗೆ ಮರ್ಯಾದಿನ ಕೊಡ್ಲಾರ್ದಂಗೆ ಹೊರಗೆ ಹೊಂಟಾರ ನೋಡೋರು. ಏಯ್ ನಿಂತ್ಕೋ ಇಲ್ಲೇ. ಏನ್ರಿ ಅತ್ತಿ? ಅಂದಾಗ ರಾತ್ರಿ ಊಟಕ್ಕೆ ಏನು ಮಾಡಾತ್ತಿದಿ? ಅದು ಮಧ್ಯಾಹ್ನ ಮಾಡಿದ್ದ ಐತ್ರಿ, ಸಾರು ಪಲ್ಯ ಎಲ್ಲ. ಏನೋ ಮಧ್ಯಾಹ್ನ ಮಾಡಿದ್ದ? ಮುಂಜಾನೆ ಕೆಲ್ಸಕ್ಕೆ ಹೋಗೋದ್ಕಿಂತ ಮುಂಚೆ ಮಾಡಿಟ್ಟಿದ್ದ ಅದಿಷ್ಟು. ಯವ್ವ ನಾನಂತೂ ಮುಂಜಾನೆ ಮಾಡಿಟ್ಟಿದ್ದ ಅಡಿಗೆ ತಿನ್ನಂಗಿಲ್ಲ ನೋಡು, ನನಗೀಗ ರಾತ್ರಿ ಬಿಸಿ ಬಿಸಿ ಇದ್ಬೇಕು. ಹೂನ್ವಾ, ಮುಂಜಾನೆ ಮಾಡಿದ್ದ ಮಧ್ಯಾಹ್ನಕ್ಕೆ ತಿನ್ನಕ್ಕಾಗಂಗಿಲ್ಲ, ಅದು ನೀವ್ ತಿಂತಾರನ? ಅತ್ತಿರಿ ಅಡಿಗೆ ಭಾಳ ಉಳ್ದೈತ್ರಿ. ಉಳಿದ್ರ ನೀನು ನಿನ್ನ ಮಕ್ಕಳು ತಿನ್ರಿ. ನಾವಿಷ್ಟು ತಿಂದ್ರು ಇನ್ನೂ ಭಾಳ ಉಳಿತೈತ್ರಿ. ನಾಳೆ ಅದನ್ನ ಆಫೀಸಿಗೆ ಕಟ್ಕೊಂಡು ಹೋಗುವ, ನಿನಗೆ ಯಾರು ಬೇಡ ಅಂತಾರ? ಈಗ ಚಂದಗಿ ಅನ್ನ ಸಾರು ರೊಟ್ಟಿ ಪಲ್ಯ 2 ತರ ಪಲ್ಯ ಮಾಡಿಡ್ಬೇಕು ನೋಡು. ಆಮೇಲೆ ಇವತ್ತು ಮುಂಜಾನೆ ಕಸ ಪರ್ಸಿ ಮಾಡಿಲ್ಲ ನೀನು, ಹೌದಲ್ಲ? ಇಲ್ರಿ ಅತ್ತಿ, ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದರಿ, ಹಾಗಾಗಿ ಆಫೀಸಿಗೆ ಹೋಗಕ್ಕೆ ಭಾಳ ಹೊತ್ತಾಗ್ಬಿಡ್ತ್ರಿ. ಅದಕ್ಕೆ ದೌಡ್ ರೆಡಿಯಾಗಿ ಹೋಗಿ ಬಂದೇರಿ. ನೀವು ಎಷ್ಟೊತ್ತು ರೆಡಿ ಆಗ್ತೀರಿ ನಮ್ಗೆಲ್ಲ ಗೊತ್ತೈತೆ ತಗೋರಿ. ಯವ್ವ ಇವರು ಹೆಚ್ಚು ಕಮ್ಮಿ 1 ತಾಸು ರೆಡಿ ಹಾಕಾರ. ಆ ಹೊತ್ನಾಗ ಕಸ ನೆಲ ಎಲ್ಲ ಮಾಡಿ ಹೋಗ್ಬೋದಿತ್ತು. ಬರೀ 1 ತಾಸು ಗಂಟ್ಲೆ ತಯಾರಾಗದ್ರಾಗ ನಿಂತು ಬಿಡ್ತಾರ. ಅಲ್ಲಿ ಹೋಗಿ ಯಾರಿಗೆ ಮೆಚ್ಚಿಸ್ಬೇಕು ಅನ್ಕೊಂಡಾರೋ ಏನೋ, ನನಗಂತೂ ಒಂದು ಗೊತ್ತಿಲ್ವಾ. ನಮ್ಮ ಅಣ್ಣಂತರೂ ಒಂದು ಈಟು ಏನು ಕೇಳಂಗಿಲ್ಲ. ಯಾಕ್ರಮ್ಮ ಹಂಗ್ಯಾಕೆ ಮಾತಾಡ್ತಿದ್ದಿ? ನನಗೆ ಒಂದು ಈಟು ಟೈಮ್ ಸಿಗಂಗಿಲ್ಲ. 2 ನಿಮಿಷದಾಗ ರೆಡಿಯಾಗಿ ಹೋಗ್ತೇನೆ ಗೊತ್ತೇನ? ನನ್ನ ಮುಖಾನು ನಾ ಕನ್ನಡಿ ಒಳಗೆ ನೋಡೋಂಗಿಲ್ಲ. ಅದೆಲ್ಲ ಇರ್ಲಿ, ಈಗ ಭಾಳ ಮಾತಾಡ್ಕೊಂತ ನಿಲ್ಬೇಡ. ಮೊದ್ಲಿಗ ಕಸ ಅವನ್ನೆಲ್ಲ ಮಾಡಿ ಅಡಿಗೆ ಮಾಡಿ ಇಷ್ಟು ಬಾಂಡೆ ತಿಕ್ಕಿಟ್ಟು ಮನಿ ಸ್ವಚ್ಛ ಮಾಡಿ ಆಮೇಲೆ ಮಕ್ಕೊಳಕ್ ಹೋಗ್ನಿ. ಹಂಗ ಮಕ್ಕೊಳಕ್ ಹೋದೆ ಅಂದ್ರೆ ನಾಳೆ ನಿನಗೆ ಊಟಕ್ಕಿಲ್ಲ ನೋಡು. ಇಲ್ರಿ ಅತ್ತಿ, ಎಲ್ಲ ಮುಗಿಸಿ ಮಕ್ಕೋತೇನ್ರಿ. ನಾಳೆ ಮುಂಜಾನೆ ಕೆಲ್ಸಕ್ಕೆ ಹೋಗೋದ್ರೊಳಗೆ ಇಷ್ಟು ಕೆಲಸ ಮುಗಿಸೇ ಹೋಗ್ಬೇಕು. ಆಯ್ತು. ನೋಡ್ದೇನ್ ಬೇಯವ್ವ ನಿನ್ ಸೊಸಿ ಹೆಂಗ್ ಮಾಡಕತ್ತಾಳ ಅಂತ ಹೇಳಿ. ಹ್ಞೂನ್ವಾ, ನನಗೂ ಕಾಣಕತ್ತೈತಿ. ಈಕೆ ಏನು ಮಾಡ್ಬೇಕನ್ನೋದು ಗೊತ್ತಾಗೋಲ್ ನೋಡು. ಆದ್ರೂ ಬಿಡ್ಬೇಯವ್ವ, ನಾ ಎಷ್ಟು ಹೇಳ್ದೆ ಅವಾಗ ಮದ್ವೆ ಆಗೋ ಟೈಮ್ನಾಗ ಬ್ಯಾಡ ಬ್ಯಾಡ ಅಂದ್ರೆ ನನ್ನ ಮಾತು ಕೇಳಿದೇನೆ. ನೀನು ಸಣ್ಣಕ್ಕೆದ್ದು ನಿನಗೆ ಏನೂ ಗೊತ್ತಾಗಂಗಿಲ್ಲ ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಟ್ಟಿ. ಇರ್ಲಿ ಬಿಡುವ, ಏನು ಮಾಡೋದೈತಿ? ಇಂಥ ಸೊಸಿ ಸಿಕ್ಕ ಅಂತ ನನಗರ ಏನು ಗೊತ್ತಿತ್ತು? ಅಣ್ಣ ದಿನ ಮನೆಗೆ ಬರಂಗಿಲ್ಲಲ್ಲ, ಅಲ್ಲೇ ಇಲ್ಲೇ ಬೇರೆ ಬೇರೆ ಊರಿಗೆ ಅಂತಂದೇಳಿ ಸುತ್ತಾಡ್ತಿರ್ತಾನ. ಅದಕ್ಕೆ ಇವ್ರು ಈ ಪರಿ ಮಾಡಕತ್ತಿದ್ದು. ಅಣ್ಣನೂ ಇಲ್ಲಿ ಇದ್ದಿದ್ದ ಅಂದಿದ್ರೆ ಮೂಗ್ ದರ ಹಾಕ್ದಂಗೆ ಇರ್ತಿತ್ತು, ಮನ್ಯಾಗ ಸುಮ್ಮನೆ ಬಿದ್ದಿರ್ತಿದ್ರು. ಅಲ್ಲ, ಏನಾರ ಮಾತಾಡಿದ್ರೆ ಕೆಲಸನ ಬಿಡ್ತೇನೆ ಅಂತ ನೋಡು. ಅಯ್ಯವ್ವ ಅದು ನಾನು ಅವತ್ತು ಒಂದು ಲಾಂಗ್ ನೆಕ್ಲೆಸ್ ನೋಡಿದ್ದೆ ನೋಡು. ಅದೆಂತದ ಆಂಟಿ ಪೀಸ್ ಏನೋ ಅನ್ನಕತ್ತಿದ್ದಲ್ಲ. ಏನಂತ ಮಾತಾಡ್ತೀವಿ, ಅದು ಆಂಟಿಕ್ ಪೀಸ್. ಯವ್ವ ಎಂತದ ಒಂದವ, ಏನಾತೀಗ ಹೇಳ. ಅದು ನಂಗೆ ಮಾಡಿಸ್ಕೊಡ್ಬೇ. ಈಗ ಬಂಗಾರದ ರೇಟ್ ನೋಡು ಎಷ್ಟು ಹೊಂಟೈತಿ. ಹೌದಲ್ಲ, ತಡಿ. ಸಂಗೀತಾ, ಏ ಸಂಗೀತಾ ಬಾಯಿಲೆ. ಏನ್ರಿ ಅತ್ತಿ? ನಮ್ಮ ರಮ್ಯಾಗ ಒಂದು ನೆಕ್ಲೆಸ್ ಮಾಡಿಸ್ಕೊಡ್ಬೇಕು, ರೊಕ್ಕ ಬೇಕು ನೋಡು. ಅತ್ತಿರಿ, ರೊಕ್ಕ ಅಂದ್ರೆ ನಾ ಎಲ್ಲಿಂದ ತರ್ಲಿರಿ? ನನಗೆ ಎಲ್ಲ ಬಂದಿದ್ದ ಪೇಮೆಂಟ್ ಇಷ್ಟು ನಿಮ್ಮ ಕೈಯಾಗ ಕೊಡ್ತೇನ್ರಿ. ಆಮೇಲೆ ನನ್ನ ತವ್ರ ಮನೆ ಬಾಡಿಗೆ ಕೊಟ್ಟಿದ್ದ ರೊಕ್ಕನೂ ನಿಮ್ಮ ಕೈಯಾಗ ಕೊಡ್ತೇನ್ರಿ. ಮತ್ತೆ ಎಲ್ಲಿಂದ ರೊಕ್ಕ ತರ್ಲಿರಿ ನಾನು? ನನಗೆ ಯಾರು ಕೊಡ್ತಾರ್ರಿ? ಕೊಟ್ರೋರಿಗೆ ನಾ ಹೆಂಗೆ ತೀರಿಸ್ಬೇಕು ಹೇಳ್ರಿ? ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ರಂತ. ಯಾಕವಾ ನೀನು ದಿನ 1 ತಾಸು 2 ತಾಸು ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ರೊಕ್ಕ ಕೊಡ್ತಾರಲ್ಲೇನು? ಹ್ಞೂ ಕೊಡ್ತಾರ. ಮಾಡಕ್ಕೆ ಅಂತ ಹೇಳಿ ನಿನಗ ಮಾಡಲ್ಲ. ಅಲ್ಲಿ ಮಾಡಿದ್ರೆ ರೀ ಮನೆ ಕೆಲಸ ಮಾಡಕ್ಕೆ ಆಗಲ್ರಿ ಅತ್ತಿ. ಅದೆಲ್ಲ ಗೊತ್ತಿಲ್ಲ ನೋಡ್ ನನಗ. ವಾರ ಪೂರ್ತಿ ಕೆಲಸ ಮಾಡ್ಬೇಕು ನೀನು, ಯಾರ ರಜೆ ಇರಲ್ಲ ಏನು ಇರಂಗಿಲ್ಲ. ಅತ್ತಿರಿ ನನ್ನ ಕಡೆ ಆಗಂಗಿಲ್ರಿ, ಭಾಳ ಸುಸ್ತಾಕೈತ್ರಿ. ನನಗೂ ಒಂದು ಸ್ವಲ್ಪ ರೆಸ್ಟ್ ಅನ್ನೋದು ಬೇಕ್ರಿ. ಏನು ನನ್ನ ಮುಂದೆ ಇಷ್ಟು ಮಾತಾಡಂಗಾಗ್ಬಿಟ್ಟ ನೀನು? ಹಂಗಲ್ರಿ ಅತ್ತಿ, ಅದು ಒಂದು ಸ್ವಲ್ಪ ನನ್ನ ಜಾಗದಾಗೂ ನಿಂತು ಯೋಚನೆ ಮಾಡ್ರಿ ಅಂತ ಕೇಳ್ಕೊಂಡೆ ಅಷ್ಟೇ ರೀ. ಅದೆಲ್ಲ ಏನು ಗೊತ್ತಿಲ್ಲ. ನಾನು ನನ್ನ ಮಗಳು ಒಂದಿಟ್ಟು ಹೊರಗೆ ಹೋಗಿ ಬರ್ತೇವೆ. ಹೋಗೀಗ ನೆಕ್ಲೆಸ್ ಆರ್ಡರ್ ಹಾಕಿ ಬರ್ತೇವೆ. ಈ ತಿಂಗಳೊಳಗಡೆ ಪೂರ್ತಿ ರೊಕ್ಕ ನೀನೇ ಮುಟ್ಟಿಸ್ಬೇಕು ನೋಡು. ಅದೆಲ್ಲ ನನಗೆ ಗೊತ್ತಿಲ್ಲ. ತಿಂಗಳಕ್ಕಂತನೇ ಕೊಡ್ತೀಯೋ ಏನು ಇನ್ನೂ ಸ್ವಲ್ಪ ಎಲ್ಲರ ಸಾಲ ಸೂಲ ಮಾಡ್ತಾನೆ ಕೊಡ್ತೀಯೋ ಅದೆಲ್ಲ ನನಗೆ ಗೊತ್ತಿಲ್ಲ. ನಾವಿಬ್ರು ಹೋಗಿ ಆಕೀಗ ಲಾಂಗ್ ನೆಕ್ಲೆಸ್ ಹಾಕಿ ಬರ್ತೇನೆ. ಅದಾದ್ಮೇಲೆ ನನಗೂ ಒಂದು ಸರ ಮಾಡಿಸ್ಕೊಡ್ಬೇಕು ನೀನು. ರಮ್ಯಾ ನಡಿ. ಏನು ಮಾಡ್ಲಪ್ಪ ದೇವ್ರೆ, ನಾನು ಇದರಿಂದ ಹೆಂಗೆ ಹೊರಗೆ ಬರ್ಬೇಕು ಅನ್ನೋದ ತಿಳಿವಲ್ದಾಗೈತಿ. ನಮ್ಮ ಅಪ್ಪ ಅವ್ವ ಇದ್ದಿದ್ರೆ ಕಠಿಣ ಬೇರೆ ಆಗ್ತಿತ್ತು. ನಾನು ಅವ್ರು ಇರ್ಲಾರ್ದು ಅನಾಥ ಅನಿಸ್ಬಿಟ್ಟೈತಿ. ನನ್ನ ಮಕ್ಕಳ ಮುಖ ನೋಡ್ಕೊಂಡು ಇವತ್ತು ಬದುಕದೇನಿ. ಏನು ಮಾಡೋದು ಏನು ಮಾಡಲಿ? ಇವ್ರು ಎಷ್ಟು ಕಾಟ ಕೊಟ್ಟರು ನಾನು ಸಹಿಸ್ಕೊಂಡು ಹೊಂಟೇನಿ. ಆದರೆ ಇವ್ರ ಕಾಟಕ್ಕೆ ಮಿತಿ ಅನ್ನೋದೇ ಇಲ್ಲ. ಸುಮ್ಮನೆ ಮನೆ ಬಿಟ್ಟು ಹೋಗ್ಬಿಡೋಣ ಅನ್ನಿಸ್ತೈತಿ. ಆದ್ರೆ ಹೋದ್ರೆ ಮುಂದಿನ ದಾರಿ ಹೆಂಗೋ ಏನೋ ಹೆದರ್ಕಿನ ಆಗ್ತೈತಿ. ಇದ ಯೋಚನೆ ಒಳಗಡೆನ ಸಂಗೀತ ಭಾಳ ದುಃಖ ಪಡ್ತಿರ್ತಾಳ. ಅವಾಗ ಆಕಿ ಸ್ನೇಹಿತೆ ಅವ್ರ ಮನೆಗೆ ಬರ್ತಾಳ. ಸಂಗೀತಾ, ಸಂಗೀತಾ. ಯಾರು? ಬರ್ರಿ ಒಳಗ. ಸಂಗೀತಾ. ಪೂಜಾ, ನೀನು ಬಾ, ಕುಂದ್ರ ಬಾ.
ಅದೆಲ್ಲ ಇರ್ಲಿ, ನೀ ಯಾಕೆ ಇಷ್ಟು ಮುಖ ಸಪ್ಪಿ ಮಾಡ್ಕೊಂಡು ಏನೋ ಯೋಚನೆ ಮಾಡ್ಕೊಂತ ಕುತ್ಕೊಂಡಿದ್ದಿ? ಏನಿಲ್ಲ, ಹಂಗ ಸುಮ್ಮನೆ ಒಂದು ಸ್ವಲ್ಪ ನಮ್ಮ ಅಪ್ಪ ಒಂದು ನೆನಪಾಗಿತ್ತ, ಹಂಗಾಗಿ ನೆನ್ಪು ಮಾಡ್ಕೊಂಡು ಕುಂತಿದ್ದೆ. ಸಂಗೀತ, ನನ್ನ ಮುಂದೆ ಯಾಕೆಲ್ಲ ಮುಚ್ಚಿಡ್ತಿದ್ದಿ? ಇಲ್ಲಪ್ಪ, ನಾ ಏನು ಮುಚ್ಚಿಡಾಕತ್ತಿಲ್ಲ. ನನಗೆ ಎಲ್ಲ ವಿಷಯ ಗೊತ್ತೈತಿ. ಏನು ವಿಷಯ? ನೀನು ಭಾಳ ಪ್ರಿಡಿಕ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು. ಇಲ್ಲಪ್ಪ, ನಾ ಏನು ನಾಟಕ ಮಾಡಾಕತ್ತಿಲ್ಲ. ನನಗೆ ಎಲ್ಲ ವಿಷಯನೂ ಲತಾ ಹೇಳಾಳ. ಏನು ಲತಾನ? ಲತಾ ನಿನಗ? ನನಗೆ ಗೊತ್ತೈತಿ. ಲತಾ ನಾನು ಫ್ರೆಂಡ್, ನೀನು ಲತಾನು ಫ್ರೆಂಡ್. ನನಗ ಗೊತ್ತಾಗಕತ್ತಿಲ್ಲ ಪೂಜಾ. ಅಂದ್ರೆ ನಾನು ನೀನು ಇಲ್ಲೇ ಮನಿ ಹಂತಲ್ ಫ್ರೆಂಡ್, ನೀನು ಲತಾ ಆಫೀಸ್ ಒಳಗಡೆ ಫ್ರೆಂಡ್ಸ್, ನಾನು ಲತಾ ಇಬ್ರು ಕಾಲೇಜ್ ಫ್ರೆಂಡ್ಸ್. ಹೌದಾ? ನನಗೆ ಗೊತ್ತೇ ಇಲ್ಲ. ನಿನಗಿದೆಲ್ಲ ಹೆಂಗೆ ಗೊತ್ತಾತ? ಏನಿಲ್ಲಪ್ಪ, ಫೇಸ್ಬುಕ್ ಒಳಗಡೆ ಮ್ಯೂಚುವಲ್ ಫ್ರೆಂಡ್ಸ್ ಒಳಗಡೆ ಗೊತ್ತಾತು. ಹೌದಾ? ನನ್ನ ಇದ್ಯಾವುದು ನೋಟಿಸ ಮಾಡಲಿಲ್ಲಲ್ಲ. ನೀನು ಮನಿ ಕೆಲಸ ಅದು ಇದು ಅಂತೇಳಿ ಆ ಟೆನ್ಷನ್ ಒಳಗಡೆ ಬೇರೆ ಕಡೆ ಗಮನ ಕೊಟ್ಟಿಲ್ಲ. ನನಗೆ ನಿನ್ನ ಬಗ್ಗೆ ಏನೂ ಗೊತ್ತಿರಲಿಲ್ಲ ಬಿಡು, ಯಾಕಂದ್ರೆ ಹೊರಗಡೆ ನೀ ಯಾವತ್ತೂ ಜಾಸ್ತಿ ಬರೋಂಗಿಲ್ಲ. ಸಿಕ್ಕಾಗೊಮ್ಮೆ ಒಂದು ಸ್ವಲ್ಪ ಮಾತಾಡ್ತಿದ್ದಿ ಹೋಗ್ತಿದ್ದಿ. ಹಿಂಗೆ ಒಂದು ದಿವಸ ನಾನು ಲತಾಕ್ ಫೋನ್ ಮಾಡಿ ಮಾತಾಡ್ತಿರ್ಬೇಕಾದ್ರೆ ನಿನ್ನ ಹೆಸರು ಬಂತು. ಅವಾಗ ನಾವಿಬ್ರು ಹೆಂಗೆ ಪರಿಚಯ ಅಂತಂತ ಹೇಳಿ ಗೊತ್ತಾತು. ಅದಕ್ಕೆ ಅವಾಗ ನೀನು ಇಷ್ಟು ನಿನ್ನ ಕಷ್ಟ ಲತಾ ಮುಂದೆ ಹೇಳ್ಕೊಂಡಿದ್ದೆಲ್ಲ, ಅವಾಗ ಆಕಿ ಹೇಳಿದ್ಲು ಹಿಂಗೆ ಆಗಾಕತ್ತೈತಿ ಅಂತ ಹೇಳಿ. ಹೌದು ಪೂಜಾ, ನನಗೆ ಏನು ಮಾಡ್ಬೇಕಂತ ತಿಳಿಯಕತ್ತಿಲ್ಲ. ಹುಡುಗಿ, ಹುಚ್ಚು ಹುಡುಗಿ, ಯಾಕೆ ಅಳಾಕತ್ತೀವ? ಸುಮ್ಮನಾಗ ಅಳಕ್ಕೆ ಹೋಗ್ಬೇಡ. ಏನು ಮಾಡೋದು ಪೂಜಾ? ಈ ಕಷ್ಟದಿಂದ ನನಗೆ ಹೆಂಗೆ ಹೊರಗೆ ಬರ್ಬೇಕನ್ನೋದ ಗೊತ್ತಾಗಕತ್ತಿಲ್ಲ. ಅಲ್ಲ, ನೀನು ಇಷ್ಟೆಲ್ಲ ದುಡಿಯಾಕತ್ತಿದ್ದಿ, ನೀನೇ ಇನ್ನೊಮ್ಮೆ ನೀ ಡಿಪ್ರೆಷನ್ ಒಳಗೆ ಹೋಗ್ಬಿಟ್ರ ಇನ್ನು ನನ್ನಂತವ್ರು ಅಂದ್ರೆ ನಾನು ಹೌಸ್ ವೈಫ್, ನಾನು ಎಷ್ಟು ಚಿಂತೆ ಮಾಡಬೇಡ ಹೇಳ. ನಿಮ್ಮ ಮನೆ ವಿಚಾರನ ಬೇರೆ ಐತಿ, ನಮ್ಮ ಮನೆ ವಿಚಾರನ ಬೇರೆ ಐತಿ. ಹಂಗೇನು ಇಲ್ಲ, ನಮ್ಮ ಮನ್ಯಾಗ ನಮ್ಮ ಅತ್ತಿ ಮಾವ ಎಲ್ಲರೂ ಚಲೋ ಅದಾರ, ಹಂಗಂತೇಳಿ ನಾ ಪೂರ್ತಿ ಹೇಳೋಂಗಿಲ್ಲ. ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ಲೆವೆಲಿಗೆ ಐತಿ. ಆದ್ರೆ ನಿಮ್ಮ ಮನೆ ಒಳಗಡೆ ವಿಚಾರ ಬೇರೆ ಐತಿ. ನೋಡ್ ಸಂಗೀತ, ನಾನು ನಿನಗೆ ಈಗ ಒಂದು ತಿಳಿ ಮಾತು ಹೇಳ್ತೀನಿ, ಅದನ್ನು ಕೇಳಂಗಿದ್ರೆ ನಾ ಹೇಳ್ತೀನಿ, ಇಲ್ಲ ಅಂದ್ರೆ ಮುಂದಿನ ನಿನಗೆ ಬಿಟ್ಟಿದ್ದು. ಏನು? ನೀನು ಯಾಕೆ ಇಷ್ಟು ಕಷ್ಟಪಟ್ಟು ಮನೆಯಾಗಿರ್ತಿದ್ದಿ? ನನ್ನ ಮಕ್ಕಳ ಭವಿಷ್ಯದ ಸಲುವಾಗಿ. ಏನು ಭವಿಷ್ಯ? ನಿನ್ನ ಮಕ್ಕಳ ಭವಿಷ್ಯದ ಸಲುವಾಗಿ ನಿಮ್ಮ ಅತ್ತಿ ಮಾವ ನಿನ್ನ ಗಂಡ ಯಾರು ₹1 ಕೊಡ್ತಾರ? ಇಲ್ಲ, ನಾ ದುಡ್ದಿದ್ದ ದುಡ್ಡೊಳಗಡೆ ಎಲ್ಲ ಖರ್ಚು ಮಾಡ್ತಾರ. ಆಮೇಲೆ ನಾ ದುಡ್ದಿದ್ರೊಳಗೂ ನನಗೆ ₹1 ಸಿಗೋಂಗಿಲ್ಲ. ಹಂಗ ನನ್ನ ತವ್ರ ಮನೆ ಬಾಡಿಗೆ ಬರ್ತಿತ್ತಲ್ಲ, ಅದ್ರ ಒಳಗಡೆನೂ ನನಗೇನು ಸಿಗೋಂಗಿಲ್ಲ. ಅಲ್ಲ ಹುಚ್ಚು ಹುಡುಗಿ, ನಿನ್ನ ಕೈಯಾಗ ಬೆಣ್ಣೆ ಹಿಡ್ಕೊಂಡು ಊರು ತುಂಬ ತುಪ್ಪು ಕಲ್ದಾಡಕತ್ತಿಯಲ್ಲ. ನೀ ಏನು ಹೇಳಾತಿ ಪೂಜಾ? ನೋಡು, ನೀ ಈಗಿಂದೀಗ ನಿನ್ನ ಬಟ್ಟಿ ಬರಿ ಎಲ್ಲ ಪ್ಯಾಕ್ ಮಾಡು. ಹೆಂಗಿದ್ರು ನಿನ್ನ ತವ್ರ ಮನೆ ದೂರಿಲ್ಲ. ಅಲ್ಲೇ ನಿನ್ನ ತವ್ರ ಮನೆ ಅಂತೆಲ್ಲ, ಅಲ್ಲೇ ಯಾರಾರ ಬಾಡಿಗೆ ಬಂದಾರೇನೀಗ? ಇಲ್ಲ, ಖಾಲಿನ ಐತಿ. ಬಾಡಿಗೆ ಕೊಡ್ಬೇಕಂತಂತ ಹೇಳಿ ಅನ್ಕೊಳತ್ತಿದ್ದೆ, ಅಷ್ಟೊತ್ತೀಗ ಇಷ್ಟೆಲ್ಲ ಆಗೈತಿ. ನೋಡು, ಒಂದು ರೀತಿಯಿಂದ ಬಾಡಿಗೆ ಬರ್ಲಾರ ಚಲೋನ ಆತ. ನೀವೊಂದು ಕೆಲಸ ಮಾಡು, ನಾ ಹೇಳ್ದಂಗೆ ಮಾಡ್ತೀಯಾ? ಏನು? ನಾ ಹೇಳ್ದಂಗೆ ಮಾಡಿದ್ರೆ ನಿನ್ನ ಗಂಡ ನಿಮ್ಮ ಅತ್ತಿ ನಿಮ್ಮ ನಾದ್ನಿಗ ನೀನು ಬುದ್ಧಿ ಕಲಿಸ್ದಂಗೆ ಆಕೈತಿ. ಈಗಿಂದೀಗ ನಿನ್ನ ಮಕ್ಕಳನ್ನ ಕರ್ಕೊಂಡು ನೀನು ಮನೆ ಬಿಟ್ಟು ಹೋಗ್ಬಿಡ. ಅಯ್ಯೋ ಪೂಜಾ, ನೀ ಏನು ಮಾತಾಡತ್ತಿದಿ? ನಾ ಮನೆ ಬಿಟ್ಟು ಹೋದ್ರೆ ನಂದು ಮುಂದಿನ ಜೀವನ ಹೆಂಗೆ ನಡಿಬೇಕು? ಅಲ್ಲ, ನಿಮ್ಮ ಅಪ್ಪ ಅವ ಬಿಟ್ಟು ಹೋಗಿದ್ದು ಸ್ವಂತ ಮನಿ ಐತಿ, ಹೋಗಿ ಬಾಡಿಗೆ ಕೊಡ್ಬೇಕಂತಾನೂ ಇಲ್ಲ. ಆಮೇಲೆ ಈಗ ಕೈ ತುಂಬ ಸಂಬಳ ಬರುವಂಥ ಕೆಲಸ ಐತಿ. ಮೇಲಾಗಿ ನೀನು ಚಂದಾಗಿ ಓದಿದಿ. ಇಲ್ಲೇ ಈ ಪರಿ ಕಷ್ಟಪಟ್ಟು ಕೆಲಸ ಮಾಡಿ ಮನ್ಯಾಗ ಹೊರಗೆ ಎಲ್ಲ ಮಾಡಿದ್ರು ನಿನಗೆ ಏನೂ ಸಿಗಾಕತ್ತಿಲ್ಲ. ಅದ ನೀನು ಹೊರಗೆ ಹೋದಿ ಅಂತ ಇಟ್ಕೋ, ಅಂದ್ರೆ ನಿಂದ ಮನಿ ಇರ್ತೈತಿ, ಎಲ್ಲ ನಿನಗಲ್ಲೇ ಹುಟ್ಟಿ ಬೆಳೆದಿದ್ದೂರು ಪ್ರತಿಯೊಂದು ನಿನಗೆ ಪರಿಚಯ ಐತಿ. ನಿನ್ನ ಮಕ್ಕಳನ್ನ ನೀ ಕರ್ಕೊಂಡು ಅಲ್ಲಿ ಹೋಗ್ಬಿಟ್ಟಿ ಅಂತ ಅಂದ್ರೆ ಶಾಲೆ ಅಲ್ಲಿಂದನೂ ಏನು ದೂರ ಆಗಂಗಿಲ್ಲ. ಹೆಂಗಿದ್ರು ಅವರು ಹುಷಾರದಾರ. ಆಮೇಲೆ ನಿನ್ನ ಖರ್ಚಿಗೆ ನಿನಗೇನು ಸಾಲಲ್ಲ ಅನ್ನೋಂಗಿಲ್ಲ. ಇಲ್ಲಾದ್ರೆ ನೀ ಪ್ರತಿಯೊಂದಕ್ಕೂ ಅವ್ರ ಹತ್ರ ಕೈ ಒಡ್ಬೇಕು. ಅಲ್ಲಾದ್ರೆ ನಿನ್ನ ಪ್ರಕಾರ ಹೆಂಗೆ ಬೇಕೋ ಹಂಗೆ ಲೆಕ್ಕ ಹಾಕಿ ಜೀವನ ಮಾಡ್ಬೋದಲ್ಲ. ಆಮೇಲೆ ಅದ್ರಾಗ ಉಳಿತಾಯನೂ ಮಾಡ್ಬೋದು. ನಿನ್ನ ಮಕ್ಕಳ ಜೊತೆಗೆ ಟೈಮು ಸ್ಪೆಂಡ್ ಮಾಡ್ಬೋದು. ಅವರಿಗೆಲ್ಲ ಎಜುಕೇಷನ್ ಒಳಗೆ ನೀನು ಹೇಳ್ಕೊಡ್ಬೋದು, ಹೆಲ್ಪ್ ಮಾಡ್ಬೋದು. ಇದಕ್ಕೆಲ್ಲ ನಮ್ಮ ಅತ್ತೆಯವರೆಲ್ಲ ಒಪ್ಪುತ್ತಾರ? ಇದಕ್ಕೆಲ್ಲ ಯಾರು ಒಪ್ಪುತ್ತಾರ? ಯಾರೂ ಒಪ್ಪಂಗಿಲ್ಲ. ನಿಂದು ಓನ್ ನಿರ್ಧಾರ ತಗೋಬೇಕು. ನಿನ್ನ ಡಿಸಿಷನ್ ಮೇಲೆ ನಿನ್ನ ಮುಂದೆ ಬರ್ಬೇಕು ಅಷ್ಟೇ. ಅಂದ್ರೆ ನಾನು ಅಲ್ಲೇ ನಮ್ಮ ಮನೆಗೆ ಹೋಗಿರೋದ ವಾಸಿ ಅಂತೀಯಾ? ಹೌದಾ? ಏನೈತಿ ಅಂತಂದು ಹೇಳಿ ಇಲ್ಲಿ ಇರ್ತಿದ್ದಿ? ಹೋಗ್ಲಿ ಬಿಡಪ್ಪ, ನಿನ್ನ ಗಂಡರ ನಿನ್ಗೆ ಸಪೋರ್ಟಿಗೆ ಅದಾನಂದ್ರೆ ಇಲ್ಲ, ಯಾವಾಗೋ ಬರ್ತಾನ ಯಾವಾಗೋ ಹೋಗ್ತಾನ. ಆಮೇಲೆ ಇಲ್ಲೂ ಏನೈತಿ ಹೇಳ? ಒಂದ್ ವೇಳೆ ಅವ್ರಿಗೆ ತಾವು ಮಾಡಿದ್ದು ತಪ್ಪಿನ ಅರಿವಾಗಿ ನಿನ್ನ ಹತ್ರ ಕ್ಷಮೆ ಕೇಳಿದ್ರೆ ಅಂತ ಇಟ್ಕೋ, ಅವಾಗ ಮುಂದಿನ ನಿರ್ಧಾರ ನೀ ಬದಲಾಯಿಸ್ಕೋ. ಅಂದ್ರೆ ಈಗ ನಾನು ಅಲ್ಲಿ ಹೋಗೋದು ಚಲೋ ಅನಿಸ್ತೈತಿ ಪೂಜಾ? ಭಾಳ ತಡ ಮಾಡಕ್ ಹೋಗ್ಬೇಡ. ಮೊದಲು ನಿನ್ನ ಮಕ್ಕಳನ್ನ ಕರ್ಕೊಂಡು ನೀ ಹೋಗ್ಬಿಡ. ಅಲ್ಲ, ಅಲ್ಲಿ ಬಂದು ಅವ್ರು ಪೀಡಿಸಿದ್ರೆ ನಾನು ಏನು ಮಾಡಲಿ? ನೀನು ಹಿಂಗ ಗುಬ್ಬಚ್ಚಿ ಥರ ಇದ್ರೆ ಆಗೋಂಗಿಲ್ಲ. ನೀನು ನಿನ್ನ ಮದುವೆಗಿಂತ ಮುಂಚೆ ಹೆಂಗಿದ್ದಿ? ಸ್ಟ್ರಾಂಗ್ ಇದ್ದೆ, ಹಿಂಗಿದ್ದೆ? ಇಲ್ಲಪ್ಪ, ನಾನು ಭಾಳ ಸ್ಟ್ರಾಂಗ್ ಇದ್ದೆ. ಈಗೂ ಹಂಗ ಆಗ. ಹೌದಲ್ಲ ಪೂಜಾ? ನಾನು ನಿರ್ಧಾರ ಮಾಡಿ ಆಯ್ತು. ಈಗಿಂದೀಗ ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಹೋಗ್ಬಿಡ್ತೇನೆ. ಬೇಗ ಹೋಗು. ನಾನು ನಿನಗೇನಾರು ಸಹಾಯ ಮಾಡ್ಬೇಕಂದ್ರೆ ಮಾಡ್ತೇನಂತ. ನಡಿ. ಆದ್ರೆ ಈಗ ನನಗೆ ಖರ್ಚಿಗೆ ನನ್ನ ಹತ್ರ ದುಡ್ಡಿಲ್ಲಲ್ಲ. ಇಷ್ಟು ದುಡ್ಡು ಅವರೇ ಇಸ್ಕೊಂಡ್ಬಿಟ್ಟಾರ. ಅದ್ರ ಬಗ್ಗೆ ನೀ ಚಿಂತೆ ಮಾಡಬೇಡ. ನನ್ನ ಕಡೆ ಒಂದು ₹20,000 ಅದಾವು, ಕೊಡ್ತೇನಂತ. ನೀನು ಸದ್ಯಕ್ಕೆ ನಿಮ್ಮ ಮನೆಗೆಲ್ಲ ನೀನು ಏನೇನು ಬೇಕು ಇಷ್ಟು ಐಟಮ್ಸ್ ತೊಗೊಂಬಾ. ಹೆಂಗಿದ್ರು ಈ ಮಂತ್ ಎಂಡಿಗೆ ನಿನ್ಗೆ ಪೇಮೆಂಟ್ ಬರ್ತಿತ್ತಲ್ಲ, ಅವಾಗಾರ ಕೊಡು. ಇಲ್ಲಾಂದ್ರೆ ನಿನಗೆ ಯಾವಾಗ ಆಗ್ತದೆ ನೋಡಿ ಅವಾಗ ಕೊಡು. ನನಗೇನು ಅರ್ಜೆಂಟ್ ಇಲ್ಲಪ್ಪ. ಅದು ನನಗೆ ನಮ್ಮ ಅವ್ವ ಕೊಟ್ಟಿದ್ರು ರೊಕ್ಕ. ನಮ್ಮ ಅತ್ತಿ ಅಂತೂ ಅದನ್ನು ₹1 ಇಸ್ಕೊಳಂಗಿಲ್ಲ. ಹೌದಾ ಪೂಜಾ? ನಿನ್ನಿಂದ ಭಾಳ ಅಂದ್ರೆ ಭಾಳ ಉಪಕಾರ ಆತ. ನಡಿ, ಹಂಗಾರೆ ಈಗಿಂದೀಗ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೋ. ನಿಮ್ಮ ಮನೆಗೆ ಯಾರಿಗೂ ಏನೋ ಸುದ್ದಿ ಮುಟ್ಟಿಸ್ಬೇಡ. ನಡಿ, ನಿನ್ನ ಮಕ್ಕಳನ್ನು ಕರ್ಕೊ. ಎಲ್ಲದಾರ ಅವ್ರು? ಇಲ್ಲೇ ಹೊರಗೆ ಆಟ ಆಡಕತ್ತಾರ. ನಾ ಕರ್ಕೊಂಬರ್ತೇನೆ ತಗೋ. ನೀವು ಹೋಗಿ ಎಲ್ಲ ಪ್ಯಾಕ್ ಮಾಡ್ಕೊ, ಏನೇನು ಬೇಕೆಲ್ಲ ಇಟ್ಕೋ. ಈಗ ನಮ್ಮ ಮನೆಯವ್ರಿಗೆಲ್ಲ ಹೇಳ್ತೀನಿ ವಿಷಯ. ಅವ್ರು ನಿನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿ
ಬಿಟ್ಟು ಬರ್ತಾರ ಅವ್ರ ಜೋಡಿ ಬೇಕಂದ್ರೆ ನಾನು ಬರ್ತೇನೆ ಅಂತ ತಗೋ. ಅಷ್ಟು ಮಾಡು ಪೂಜಾ, ನೀನು ಬಾ. ಇಷ್ಟು ಸೇರಿ ಮನೆಯೆಲ್ಲ ಹೊಂದಿಸ್ಕೊಟ್ಟು ಇವತ್ತು ಅಲ್ಲೇ ಇರುವಂತ್ರಿ, ನಾಳೆ ಮುಂಜಾನೆ ಬರುವಂತ್ರಿ. ನಡಿ, ಕಷ್ಟಕ್ಕೆ ಆಗದೆ ಇರುವಂಥ ಸ್ನೇಹಿತೆ ಇದ್ರೆಷ್ಟು ಬಿಟ್ರೆಷ್ಟು ನೀನು ಚಂದಾಗಿರ್ಬೇಕಷ್ಟ. ನನಗೆ ನಿಮ್ಮ ಮನೆ ಹೊಡಿಬೇಕನ್ನೋ ಉದ್ದೇಶ ನನಗೆ ಆಗಿರಲಿಲ್ಲ, ಆದ್ರೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ನೀನು ಹಿಂಗೆ ಮಾಡಬೇಕಾ. ಹೌದು ಪೂಜಾ, ನೀ ಬಂದು ಇವತ್ತು ಹೇಳಿರ್ಲಿಲ್ಲ ಅಂದಿದ್ರೆ ನಂಗೆ ಏನು ಮಾಡ್ಬೇಕಂತ ಗೊತ್ತಾಗತ್ತಿದ್ದಿಲ್ಲ. ಮೊದಲು ಇಷ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ ಬರ್ತೇನೆ, ನೀ ಜಲ್ದಿ ಹೋಗಿ ನನ್ನ ಮಕ್ಕಳನ್ನ ಕರ್ಕೊಂಡ್ ಬಂದ್ಬಿಡು. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ.